ಇತ್ತೀಚೆಗೆ ಪೆನ್ ಡ್ರೈವ್ ಸಿನಿಮಾದಲ್ಲಿ ನಾನು ಕಾಪ್ ಆಗಿ ಕಾಣಿಸ್ಕೊಂಡಿದ್ದೆ. ತುಂಬಾ ಪ್ರೋತ್ಸಾಹ ಕೊಟ್ಟಂತ ಒಂದು ಪಾತ್ರ ಅದು. ನಮ್ಮ ರಿಯಲ್ ಲೈಫ್ನಲ್ಲಿ ನಮ್ಮ ಕಣ್ಣೆದುರುಗಡೆ ಎಷ್ಟು ಹೆಣ್ಮಕ್ಳು ತುಂಬಾ ಸ್ಟ್ರಾಂಗ್ ಆಗಿ, ಎಸ್ಪೆಷಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರುವಂತಹ ಹೆಣ್ಮಕ್ಳು ಎಷ್ಟು ಕಷ್ಟವನ್ನ ಪಡ್ತಾರೆ. ಅವರೊಂದು ಯೂನಿಫಾರ್ಮ್ ಇಂದ ಹಿಡಿದು ಅವ್ರು ಫೇಸ್ ಮಾಡುವಂತಹ ಎಲ್ಲ ತರಹದ ಪ್ರಾಬ್ಲಮ್ಸ್ ಆಗಿರ್ಬೋದು, ಅವರು ಸೊಲ್ಯೂಷನ್ ಹುಡುಕುವಂತ ರೀತಿ ಆಗಿರ್ಬೋದು, ಅದನ್ನ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಸೊ ಮೈಸೂರಲ್ಲಿನ ಸಿನಿಮಾ ನಡೀತಾ ಇದೆ, ದಯವಿಟ್ಟು ಯಾರ್ಯಾರು ನೋಡಿಲ್ವೋ ಹೋಗಿ ನೋಡಿ. ಅಂಡ್ ಇಷ್ಟೆಲ್ಲ ಆದ್ಮೇಲೆ ನಾನಿವತ್ತು ನಿಮ್ಮ ಮುಂದೆ ಬರೀ ಬೆಂಕಿ ಆಗಲ್ಲ, ಪ್ರೊಡ್ಯೂಸರ್ ತನಿಷಾ ಕುಪ್ಪಂಡ ಆಗಿ ಬಂದು ನಿಂತಿದ್ದೀನಿ ನಿಮ್ಮೆಲ್ಲರ ಆಶೀರ್ವಾದದಿಂದ. ಸೊ ಮುಂದೆ ನಾನು ಕೋಮಲ್ ಸರ್ ಅಭಿನಯದ ಕೋಣ ಚಿತ್ರದಲ್ಲಿ ಪ್ರೊಡ್ಯೂಸರ್ ಆಗಿ, ಹೀರೋಯಿನ್ ಆಗಿ ಕಾಣಿಸ್ಕೊಂಡಿದ್ದೀನಿ. ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ. ದಯವಿಟ್ಟು ಯಾರು ಇನ್ನೂ ನಮ್ಮ ಕೋಣ ಸಿನಿಮಾದ ಟೀಸರ್ ನೋಡಿಲ್ವೋ ಹೋಗಿ ದಯವಿಟ್ಟು ನೋಡಿ ನಂಗೆ ಅಪ್ಡೇಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಸ್ಯಾಂಡಲ್ವುಡ್ಗೆ ಹೊಸ ನಿರ್ಮಾಪಕರು ಪಾದಾರ್ಪಣೆ ಮಾಡಿದ್ದಾರೆ. ಇವ್ರಿಗೆ ನಮ್ಮ ಕನ್ನಡ ನಾಡಿನ ಅಧಿದೇವತೆ ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದ, ಜೊತೆಗೆ ನಮ್ಮ ರಾಮನಗರ ಜನತೆಯ ಆಶೀರ್ವಾದ ಖಂಡಿತವಾಗ್ಲೂ ಇರಲೇಬೇಕು. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ಇವತ್ತು ಈ ಸಂಜೆ ನಿಮ್ಮೆಲ್ಲರೂ ನೋಡಿ ನಿಮ್ಮ ಒಂದು ಎನರ್ಜಿನ ನಾನು ತಗೊಂಡು ನಿಜವಾಗ್ಲೂ ತುಂಬಾ ಖುಷಿಯಿಂದ ಬೆಂಗಳೂರಿಗೆ ವಾಪಸ್ ಹೋಗ್ತೀನಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಲವ್ ಯು ಆಲ್. ನಿಮ್ಮನ್ನ ಹೋಗೋದಕ್ಕೆ ಬಿಡಲ್ಲ. ನಮ್ಮ ಜನಪ್ರಿಯ ಶಾಸಕರಾದಂತಹ ಶ್ರೀಯುತ ಇಕ್ಬಾಲ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹಾಗೆ ನಮ್ಮ ಮಾಗಡಿಯ ಜನಪ್ರಿಯ ಶಾಸಕರ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಸರ್. ನಮ್ಮ ಮಾಗಡಿಯ ಜನಪ್ರಿಯ ಶಾಸಕರು ಸರ್ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ರಾಜಣ್ಣ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಓಕೆ, ಸೂಪರ್ ಆಗಿ ಪೋಸ್ ಮಾಡ್ತಾ ಇದ್ದಾರೆ. ಇನ್ನೊಂದು 2 ಪೋಸ್ ಮಾಡ್ಬಿಡಿ ನೋಡೋಣ. ಓ, ಥ್ಯಾಂಕ್ ಯು. ನಿಮ್ಮೆಲ್ಲರೂ ನೋಡಿ ನಿಜವಾಗ್ಲೂ ಮನ್ಸು ತುಂಬಿ ಬಂತು. ಅಂಡ್ ನಮ್ಮ ಡಿ ಬಾಸ್ ಸಾಂಗ್ಗೆ ಪರ್ಫಾರ್ಮ್ ಮಾಡಿ ನನಗೆ ಇನ್ನೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ನಿಮ್ಮೆಲ್ರಿಗೂ ಕೂಡ ಅಷ್ಟೇ ಖುಷಿ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್. ತನಿಷಾ ಅವರೇ, ನೀವು ರಾಮನಗರಕ್ಕೆ ಬಂದಿದ್ದೀರಿ, ನಿಮ್ಗೆಲ್ಲಾನು ಒಳ್ಳೇದಾಗ್ಲಿ. ಜೊತೆಗೆ ಹೊಸ ಪ್ರೊಡ್ಯೂಸರ್ ಕೂಡ ಆಗ್ತಿದ್ದೀರಿ. ನಿಮ್ಗೆ ಇಲ್ಲಿಂದ ಎಲ್ಲ ಒಳ್ಳೇದಾಗುತ್ತೆ. ಥ್ಯಾಂಕ್ ಯು. ನಿಮ್ಮೆಲ್ಲರ ಆಶೀರ್ವಾದ ಸದಾ ಯಾವಾಗ್ಲೂ ಇರ್ಲಿ. ಥ್ಯಾಂಕ್ ಯು ತನಿಷಾ. ಥ್ಯಾಂಕ್ ಯು ಸೊ ಮಚ್.